ಎಲಿಷನ ಮಹತ್ಕಾರ್ಯಗಳು. ಜೇಷಮ್ ಜೆಬೆದುರೈ. ಅಧ್ಯಾಯ 3. ನಾಮಾನನು. ಎಲಿಷನು ತನ್ನ ಆಳನ್ನು ಅವನ ಬಳಿಗೆ ಕಳುಹಿಸಿ, ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ದೇವರ ಮನುಷ್ಯನ ಮಾತಿನಗನುಸಾರವಾಗಿ ಅವನು ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದನು. ಅವನ ದೇಹವು ಕೂಸಿನಂತೆ ದೇಹದಂತೆ ಶುದ್ಧವಾಯಿತು. 2 ಅರಸು 5:10-14. ಕರ್ತನ ಅದ್ಭುತಗಳು ಇಸ್ರಾಯೇಲರಿಗೆ ಮಾತ್ರವಲ್ಲ, ಆತನನ್ನು ನಂಬುವ ಪ್ರತಿಯೊಬ್ಬರಿಗೂ ಬಾಧ್ಯವಾದುದು ಎಂಬುದನ್ನು ನಾಮಾನನ ಕುಷ್ಠರೋಗವು ಗುಣವಾದ ಈ ಸಂಗತಿಯಿಂದ ನಾವು ತಿಳಿಯಬಹುದು. ಸಾಮಾನ್ಯವಾಗಿ ಗುಣಪಡಿಸುವ ಸುವಾರ್ಥ ಕೂಟಗಳಲ್ಲಿ ಕ್ರೈಸ್ತರನ್ನು ಮುಟ್ಟಿ ಗುಣಪಡಿಸುವುದಕ್ಕಿಂತಲೂ ಅನ್ಯ ಜಾತಿಯವರಲ್ಲಿ ಮಾಡುವ ಅದ್ಭುತ ಕಾರ್ಯಗಳೇ ಹೆಚ್ಚೆಂದು ನಾನು ಅನುಭವದಿಂದ ತಿಳಿದಿದ್ದೇನೆ. ಕರ್ತನು ತನ್ನ ಮಾತಿನಿಂದಲೂ ಶಕ್ತಿಯಿಂದಲೂ ಅನ್ಯ ಜಾತಿಯವರನ್ನು ತನ್ನ ಸುವಾರ್ತೆಗೆ ಅಧೀನರಾಗಿ ಮಾಡುವುದಕ್ಕಾಗಿ ಅದ್ಭುತಗಳನ್ನು ಮಾಡುತ್ತಲೇ ಇದ್ದಾನೆ. ನಾಮಾನನು ಅರಾಮ್ಯರ ಅರಸನ ಸೈನ್ಯದಲ್ಲಿ ಸೇನಾಧಿಪತಿಯಾಗಿದ್ದನು. ಇವನು ಪರಾಕ್ರಮಶಾಲಿಯಾಗಿದ್ದನು, ಪ್ರಸಿದ್ಧಿ ಹೊಂದಿದವನಾಗಿದ್ದನು, ಆದರೆ ಕುಷ್ಠರೋಗಿಯಾಗಿದ್ದನು. ಅವನ ಜೀವಿತವನ್ನು ಸ್ವಲ್ಪ ಯೋಚಿಸಿ ನೋಡಿರಿ. 3 ಭಾಗಗಳಾಗಿ ವಿಂಗಡಿಸಿ ಅವನ ಜೀವಿತವನ್ನು ಕುರಿತು ಧ್ಯಾನಿಸೋಣ. 1. ಕುಷ್ಠರೋಗ ಬರುವ ಮೊದಲು ನಾಮಾನನು. 2. ಕುಷ್ಠರೋಗಿಯಾದ ನಾಮಾನನು. 3. ಕುಷ್ಠರೋಗವು ವಾಸಿಯಾಗಿ ಶುದ್ಧನಾದ ನಾಮಾನನು. ಕುಷ್ಠರೋಗ ಬರುವ ಮೊದಲು ನಾಮಾನನು ಯೌವನಸ್ಥನಾಗಿದ್ದನು, ಬಲಶಾಲಿಯಾಗಿದ್ದನು, ವೀರನಾಗಿದ್ದನು. ಆದುದರಿಂದಲೇ ಯುದ್ಧ ವೀರನಾಗಿದ್ದನು, ಉನ್ನತ ಪದವಿಯಲ್ಲಿದ್ದನು, ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತಿದ್ದನು. ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಬಂದು ಚಿಕ್ಕ ಮಕ್ಕಳನ್ನು ಕೂಡ ಸೆರೆ ಹಿಡಿದುಕೊಂಡು ಹೋಗಿದ್ದನು. ಇದರಿಂದಾಗಿಯೇ ಅಥವಾ ಬೇರೆ ಯಾವ ಪಾಪ ಮಾಡಿದರಿಂದಲೂ ಅವನು ಕುಷ್ಠರೋಗಿಯಾಗಿದ್ದನು. ಹಿಂದಿನಂತೆ ಈಗ ಅವನಿಗೆ ಯುದ್ಧ ಮಾಡುವುದು ಸಾಧ್ಯವಿರಲಿಲ್ಲ. ಕೊಂಚವಾಗಿ ಅವನ ಶರೀರವು ಕೊಳೆತು ಹೋಗುತ್ತಿತ್ತು. ಸತ್ಯವೇದದಲ್ಲಿ ಕುಷ್ಠರೋಗಿಗಳೆಂದರೆ ಬಹಳ ಅಸಡ್ಡೆ ಮಾಡುತ್ತಿದ್ದರು ಎನ್ನಲಾಗಿದೆ. ಯಾರಿಗಾದರೂ ಕುಷ್ಠರೋಗವಿದ್ದರೆ ಅವನು ಮನೆಯಿಂದಲೂ ಪಟ್ಟಣದಿಂದಲೂ ದೂರವಿರಬೇಕಾಗುತ್ತಿತ್ತು. ಕುಟುಂಬದೊಟ್ಟಿಗೆ ಸೇರುತ್ತಿರಲಿಲ್ಲ. ಮಾತ್ರವಲ್ಲ, ಯಾರಾದರೂ ಅವನ ಪಕ್ಕದಲ್ಲಿ ಬಂದರೆ ಅಶುದ್ಧ ಅಶುದ್ಧ ಎಂದು ಕೂಗಿಕೊಳ್ಳಬೇಕಾಗುತ್ತಿತ್ತು. ಒಬ್ಬ ಮನುಷ್ಯನ ಜೀವಿತವನ್ನು ನಾವು 3 ಭಾಗಗಳಾಗಿ ಮಾಡಬಹುದು. 1. ಪಾಪ ಮಾಡುವ ಮೊದಲು. 2. ಪಾಪದಲ್ಲಿ ಬಿದ್ದು ಹೊಲಸಾದ ಕೆಸರಿನಿಂದ ಬಿಡುಗಡೆ ಹೊಂದಲಾರದೆ ಪರಿತಪಿಸುವ ಮನುಷ್ಯ. 3. ಕ್ರಿಸ್ತನನ್ನು ಕಂಡುಕೊಂಡು ಬಿಡುಗಡೆ ಹೊಂದಿದ ಮನುಷ್ಯ. ಕುಷ್ಠರೋಗವು ಒಬ್ಬ ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತದೋ ಅದಕ್ಕಿಂತ ಭಯಂಕರವಾದುದು ಪಾಪ. ಅದು ಮನುಷ್ಯನನ್ನು ಕೆಡಿಸಿ ಹಾಳು ಮಾಡುತ್ತದೆ. ಪಾಪ ಮಾಡುವುದರಿಂದ ಅವನ ಮನಸ್ಸಾಕ್ಷಿಯು ಅವನನ್ನು ಬಾಧಿಸುತ್ತದೆ, ಸಮಾಧಾನವನ್ನು ಕಳೆದುಕೊಳ್ಳುತ್ತಾನೆ. ಮಾತ್ರವಲ್ಲ, ಪಾತಾಳದ ಕಡೆಗೆ, ಅಗ್ನಿ ನರಕದ ಕಡೆಗೆ ತೀವ್ರವಾಗಿ ಸಾಗುತ್ತಾನೆ. ಪಾಪ ಕ್ಷಮಾಪಣೆ ಹಾಗೂ ಸಮಾಧಾನಕ್ಕಾಗಿ ಯೇಸು ಕ್ರಿಸ್ತನಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಯೇಸು ಮಾತ್ರವೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಆತನಿಂದ ಮಾತ್ರವೇ ನಮಗೆ ಶಾಂತಿ ಸಮಾಧಾನ ದೊರೆಯುತ್ತದೆ. ಆತನಿಂದಲೇ ನಮ್ಮಿಂದ ಪಾಪವೆಂಬ ಕುಷ್ಠವನ್ನು ದೂರ ಮಾಡಲು ಸಾಧ್ಯ. ನಾಮಾನಿಗೆ ಕುಷ್ಠರೋಗ ವಾಸಿಯಾಗುವ ಮಾರ್ಗವನ್ನು ಒಬ್ಬ ಚಿಕ್ಕ ಬಾಲಕಿಯು ತೋರಿಸುತ್ತಾಳೆ. ಅವಳು ಇಸ್ರೇಲ್ ದೇಶಕ್ಕೆ ಸೇರಿದವಳು, ಸೆರೆಯಾಗಿ ಹಿಡಿದು ತಂದ ಒಂದು ಹೆಣ್ಣು ಹುಡುಗಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಕುಟುಂಬದವರೆಲ್ಲರಿಂದಲೂ ದೂರವಾಗಿ ಬಂದಂತಹ ಹುಡುಗಿಯಾದರೂ ಕರ್ತನನ್ನು ಆತನ ಸೇವಕರನ್ನು ಕುರಿತು ಧೈರ್ಯವಾಗಿ ಮಾತನಾಡಿದಳು. ದೇವ ಮಗುವೆ, ನೀನು ಯಾವುದೇ ಕಷ್ಟ ಪರಿಸ್ಥಿತಿಯಲ್ಲಿದ್ದರೂ, ಎಂಥ ಹೋರಾಟಗಳೇ ಇದ್ದರೂ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವುದರಲ್ಲಿಯೂ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲುವುದನ್ನು ಮರೆಯಬೇಡ. ಕ್ರಿಸ್ತನನ್ನು ಕುರಿತು ನೀನು ಮಾತನಾಡುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದ್ದು ಹೃದಯವನ್ನು ಮುಟ್ಟುತ್ತದೆ ಮತ್ತು ಅದ್ಭುತಗಳನ್ನು ಮಾಡುತ್ತದೆ. ಅಂದು ಆ ಚಿಕ್ಕ ಬಾಲಕಿಯು ಮಾತನಾಡಿದ ಕೆಲವೇ ಮಾತುಗಳು ಎಷ್ಟು ಮಹಿಮೆಯಾದ ಕಾರ್ಯಗಳನ್ನು ನಾಮಾನನ ಜೀವನದಲ್ಲಿ ನೆರವೇರಿಸಿತೆಂಬುದನ್ನು ನೋಡಿದೆಯಾ?
ಅಂದು ನಕ್ಷತ್ರಗಳು ಯೇಸು ಇರುವ ಸ್ಥಳವನ್ನು ತೋರಿಸುವುದಕ್ಕಾಗಿ ಶಾಸ್ತ್ರಿಗಳ ಮುಂದೆ ಮುಂದೆ ನಡೆದಂತೆ ಆ ಚಿಕ್ಕ ಬಾಲಕಿಯು ಬಿಡುಗಡೆಯ ನಕ್ಷತ್ರವಾಗಿ ನಾಮಾನನಿಗೆ ದಾರಿ ತೋರಿಸಿದಳು. ಸಿರಿಯ ದೇಶದ ಸೇನಾಧಿಪತಿಯಾದ ನಾಮಾನನಿಗೆ ಇಸ್ರೇಲ್ ದೇಶಕ್ಕೆ ಬರುವುದು ಎಲ್ಲ ವಿಧದಲ್ಲಿಯೂ ಕಷ್ಟಕರವಾಗಿತ್ತು. ಏಕೆಂದರೆ ಸಿರಿಯ ದೇಶಕ್ಕೂ ಇಸ್ರೇಲ್ ದೇಶಕ್ಕೂ ಆಗಾಗ್ಗೆ ಯುದ್ಧಗಳು ನಡೆದೇ ಇತ್ತು. ಆ ಯುದ್ಧದಲ್ಲಿಯೇ ಅವನು ಆ ಬಾಲಕಿಯನ್ನು ಸೆರೆ ಹಿಡಿದು ತಂದಿದ್ದನು. ಅಂಥ ಶತ್ರುಗಳ ದೇಶಕ್ಕೆ ಹೋಗುವುದು ಅವನಿಗೆ ಕಠಿಣವಾದ ಕಾರ್ಯವಾಗಿತ್ತು. ತಾನೊಬ್ಬ ವೀರನೆಂಬ ಅಹಂಭಾವವೂ ಇತ್ತು. ಮಾತ್ರವಲ್ಲ, ಇಸ್ರಾಯೇಲರಿಗೆ ಕುಷ್ಠರೋಗಿಗಳೆಂದರೆ ಬಹಳ ಅಸಹ್ಯ ಭಾವನೆ ಇತ್ತು. ಅವರಿರುವ ಸ್ಥಳಕ್ಕೆ ಒಬ್ಬ ಕುಷ್ಠರೋಗಿ ಬರಲೇಬಾರದು. ಮೂರನೇದಾಗಿ, ಅವನು ಒಬ್ಬ ದಳಪತಿಯಾಗಿದ್ದರಿಂದ ಇಸ್ರೇಲ್ ರಾಜನ ಅನುಮತಿ ಇಲ್ಲದೆ ಒಬ್ಬ ಪ್ರವಾದಿಯ ಬಳಿಗೆ ಹೋಗುವಂತಿಲ್ಲ. ನಾಲ್ಕನೇದಾಗಿ, ಇಸ್ರೇಲ್ ದೇಶದಲ್ಲಿ ಅವನಿಗೆ ಸಂರಕ್ಷಣೆ ಇರಲಿಲ್ಲ. ಯಾವ ಸಮಯದಲ್ಲಾದರೂ ಆಪತ್ತು ಬರಬಹುದಾಗಿತ್ತು. ಇಷ್ಟೆಲ್ಲ ಇದ್ದರೂ ಸಹ ಹೇಗಾದರೂ ತಾನು ಗುಣ ಹೊಂದಲೇಬೇಕೆಂಬ ಆಶೆ ಅವನಲ್ಲಿತ್ತು. ಆದುದರಿಂದ ಧೈರ್ಯವಾಗಿ ಇಸ್ರೇಲ್ ದೇಶಕ್ಕೆ ಬಂದನು. ಅರಸನು ಅವನನ್ನು ಎಲೀಷನ ಬಳಿಗೆ ಕಳುಹಿಸಿದನು. ಎಲೀಷನ ಮನೆಯ ಬಾಗಿಲಿಗೆ ಬಂದಾಗ ಅವನು ತನ್ನ ಆಳನ್ನು ಕಳುಹಿಸಿ, ನೀನು ಹೋಗಿ ಯೋರ್ದಾನಿನಲ್ಲಿ 7 ಸಾರಿ ಮುಳುಗಿದರೆ ನಿನ್ನ ದೇಹ ಕೂಸಿನ ದೇಹದಂತೆ ಶುದ್ಧವಾಗುವುದು ಎಂದು ಹೇಳಿ ಕಳುಹಿಸಿದನು. ಎಷ್ಟು ಸುಲಭವಾದ ಕಾರ್ಯ! ಗುಣ ಹೊಂದಲು ಕೊಟ್ಟ ನಿಬಂಧನೆ ಎಷ್ಟು ಸುಲಭವಾದದ್ದು, ಉಚಿತವಾದದ್ದು! ಅಂದು ಯೋರ್ದಾನ್ ನದಿಯಂತೆ ಈಗಲೂ ಕ್ರಿಸ್ತನ ರಕ್ತವು ನಮಗಾಗಿ ಹರಿಯುತ್ತಲೇ ಇದೆ. ನಮ್ಮ ಪಾಪಗಳನ್ನು, ಅಕ್ರಮಗಳನ್ನು, ಶಾಪಗಳನ್ನು ತೆಗೆದುಹಾಕಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು ಈಗಲೂ ಕ್ರಿಸ್ತನ ರಕ್ತವು ಶಕ್ತಿಯುಳ್ಳದ್ದಾಗಿದೆ. ಲೋಕದ ಜನರು ಶಿಲುಬೆ ಶಕ್ತಿಯನ್ನು ತಿಳಿಯದೆ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಪುಣ್ಯ ಸ್ಥಳಗಳಿಗೂ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೂ ಹೋಗುತ್ತಾರೆ. ಕ್ರಿಸ್ತನ ರಕ್ತದಿಂದಲ್ಲದೆ ಹೊರತು ಬೇರೆ ಯಾವುದರಿಂದಲೂ ಬಿಡುಗಡೆ ಇಲ್ಲ ಎಂಬುದು ಅವರಿಗೆ ತಿಳಿಯದು. ಅಂದು ಪೇತ್ರನು ಯೇಸುವನ್ನು ನೋಡಿ, ಯೇಸುವೇ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವ ವಾಕ್ಯಗಳುಂಟು ಎಂದನು. ಯೋರ್ದಾನಿನಲ್ಲಿ ಹೋಗಿ ಮುಳುಗು ಎಂದು ಎಲೀಷನು ಹೇಳಿ ಕಳುಹಿಸಿದಾಗ ನಾಮಾನನಿಗೆ ಬಹಳ ಕೋಪ ಬಂದಿತ್ತು. ಅವನು ತನ್ನ ದೇಶದಲ್ಲಿರುವ ನದಿಗಳನ್ನೆಲ್ಲ ನೆನೆಸಿಕೊಂಡನು. ಆದಾನ ಪರ್ವರ್ ಹೊಳೆಗಳು ಅವನ ನೆನಪಿಗೆ ಬಂದಿತ್ತು. ಇಸ್ರೇಲ್ ದೇಶದ ನದಿಗಳಿಗಿಂತಲೂ ನಮ್ಮ ದೇಶದ ನದಿಗಳು ದೊಡ್ಡದಾಗಿರುವುದಲ್ಲವೇ ಎಂದು ಹೇಳಬೇಕೆಂದುಕೊಂಡನು. ಆಗ ಅವನ ಸೇವಕನು, ಅಯ್ಯ, ನಮ್ಮ ತಂದೆಯೇ, ಆ ಪ್ರವಾದಿಯು ಒಂದು ದೊಡ್ಡ ಕಾರ್ಯವನ್ನು ಹೇಳಿದ್ದರೆ ನೀನು ಮಾಡುತ್ತಿರಲಿಲ್ಲವೇ? ಸ್ನಾನ ಮಾಡು, ಶುದ್ಧನಾಗುವಿ ಎಂದಷ್ಟೇ ಹೇಳಿದನಲ್ಲ, ಯಾಕೆ ಮಾಡಬಾರದು ಎಂದು ಹೇಳಿದನು. 2 ಅರಸು 5:13. ಇಂದು ಜನರು ರಕ್ಷಣೆ ಹೊಂದಲು ಎಷ್ಟು ಹಣವನ್ನು ಬೇಕಾದರೂ ಕೊಡಲು ಸಿದ್ಧರಾಗಿದ್ದಾರೆ. ಆದರೆ ರಕ್ಷಣೆಯು ಉಚಿತವಾಗಿ ದೊರೆಯುತ್ತದೆ ಎಂದರೆ ಯಾರಿಗೂ ರಕ್ಷಣೆ ಇಷ್ಟವಿಲ್ಲ. ಯೇಸು ಶಿಲುಬೆಯಲ್ಲಿ ಸಂಪಾದಿಸಿದ ಅಮೂಲ್ಯವಾದ ರಕ್ಷಣೆಯನ್ನು ವಿಶ್ವಾಸದಿಂದ ಅಂಗೀಕರಿಸಿದೆ ತಡವರಿಸುತ್ತಾರೆ. ಉಚಿತವಾಗಿ ದೊರಕುವುದರಿಂದ ಅದರ ಬೆಲೆ ಅವರಿಗೆ ತಿಳಿಯದು. ಒಂದು ವೇಳೆ ನರಕವನ್ನು ಅವರಿಗೆ ತೋರಿಸಿ, ನೀನು 10 ಲಕ್ಷ ಕೊಟ್ಟರೆ ಮಾತ್ರ ನಿನಗೆ ಪಾಪ ಕ್ಷಮಾಪಣೆ ಸಿಗುತ್ತದೆ ಎಂದರೆ ಆಗ ಒಪ್ಪಿಕೊಳ್ಳುತ್ತಾರೆ. ನೀನು ಈ ನರಕದಲ್ಲಿ ನಿತ್ಯ ಕಾಲಕ್ಕೂ ಸಂಕಟವಿರುವಿ ಎಂದು ಹೇಳಿದರೆ ಹೇಗಾದರೂ ಮಾಡಿ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ನರಕದಿಂದ ಬಿಡುಗಡೆ ಹೊಂದಲು ಬಯಸುತ್ತಾರೆ. ಅದೇ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬು, ಆಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂದರೆ ಹಿಂದೆ ಮುಂದೆ ನೋಡುತ್ತಾರೆ. ಇದು ಎಷ್ಟು ವೇದನೆಯಾದದ್ದು! ನಾಮಾನನು ತನ್ನ ಸ್ವನೀತಿಯನ್ನು ಆಚರಿಸಿಕೊಳ್ಳುವಾಗ ಅವನೊಂದಿಗಿದ್ದವರು ಅವನಿಗೆ ಕೊಟ್ಟ ತಿಳುವಳಿಕೆಯು ದೇವಸೇವಕನ ಮಾತಿಗೆ ವಿಧೇಯನಾಗು ಎನ್ನುವುದೇ. ಅವನು ಯೋರ್ದಾನ್ ನದಿಯಲ್ಲಿ 7 ಸಾರಿ ಮುಳುಗಿದನು. 7ನೇ ಸಾರಿ ಮುಳುಗಿದಾಗ ದೇವಸೇವಕನ ಮಾತನ್ನು ದೇವರು ಘನಪಡಿಸಿದನು. ಅವನ ಶರೀರವು ಕೂಸಿನ ದೇಹದಂತೆ ಶುದ್ಧವಾಯಿತು. ಹೌದು, ನಮ್ಮ ದೇವರು ಅದ್ಭುತ ಸ್ವರೂಪನು. ಸತ್ಯವೇದವು ಹೀಗೆ ಹೇಳುತ್ತದೆ, ಆತನು ಅಪ್ರಮೇಯ ಮಹತ್ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ.
ಅಂದು ನಾಮಾನನು ಯೊರ್ದಾನ್ ನದಿಯಲ್ಲಿ ಮುಳುಗಿದಾಗ ಅದ್ಭುತ ಕಾರ್ಯಗಳು ನಡೆಯಿತು. ಈಗಲೂ ಕಲ್ವಾರಿ ರಕ್ತದಲ್ಲಿ ಪ್ರತಿಯೊಬ್ಬ ಪಾಪಿಯು ಮುಳುಗಿದಾಗ ರಕ್ಷಣೆ ಎಂಬ ಅದ್ಭುತವು ನಡೆಯುತ್ತದೆ. ಲೋಕದಲ್ಲಿ ನಡೆಯುವ ಎಲ್ಲ ಅದ್ಭುತಗಳಿಗಿಂತಲೂ ವಿಶೇಷವಾದ ಅದ್ಭುತವೆಂದರೆ ಒಬ್ಬ ಪಾಪಿ ರಕ್ಷಣೆ ಹೊಂದುವುದೇ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 1 ಯೋಹಾನ 1:7. ಯೊರ್ದಾನ್ ನದಿಯಲ್ಲಿ ನಾಮಾನನು 7 ಸಾರಿ ಮುಳುಗಿದನು ಎಂದು ಹೇಳಿದೆ. ಈ 7 ಎನ್ನುವುದು ಯಾವಾಗಲೂ ಪೂರ್ಣತೆಯನ್ನು ಸೂಚಿಸುತ್ತದೆ. ಅವನು 2 ಸಾರಿಯೋ ಅಥವಾ 3 ಸಾರಿಯೋ ಮುಳುಗಿ ಪೂರ್ತಿ ಮುಳುಗದೆ ಇದ್ದಿದ್ದರೆ ಅವನಿಗೆ ಬಿಡುಗಡೆಯಾಗುತ್ತಿರಲಿಲ್ಲ. ದೇವ ಮಗುವೆ, ನೀನು ಕರ್ತನ ಮಾತಿಗೆ ವಿಧೇಯನಾಗದೇ ಇರುವುದಾದರೆ ನಿನಗೆ ರಕ್ಷಣೆ ಇಲ್ಲ, ಬಿಡುಗಡೆಯೂ ಇಲ್ಲ. ಆದುದರಿಂದ ದೇವರ ಮಾತಿಗೆ ವಿಧೇಯನಾಗು, ಒಂದೊಂದು ಆಜ್ಞೆಗಳನ್ನು ನೆರವೇರಿಸು. ಆಗ ಮಾತ್ರ ನಿನಗೆ ಸಂತೋಷ, ಸಮಾಧಾನ, ಪರಿಪೂರ್ಣವಾದ ಬಿಡುಗಡೆ, ರಕ್ಷಣೆ ದೊರಕುತ್ತದೆ. 7 ಸಾರಿ ಮುಳುಗುವುದೆಂದರೆ ಕ್ರಿಸ್ತನ ಸಭೆಯ ಪರಿಪೂರ್ಣವಾದ 7 ಉಪದೇಶಗಳನ್ನು ಕೈಗೊಳ್ಳುವುದನ್ನು ತಿಳಿಸುತ್ತದೆ. 1. ದೇವರ ಕಡೆಗೆ ತಿರುಗಿಕೊಳ್ಳುವುದು. 2. ಪಾಪ ಕ್ಷಮಾಪಣೆಗಾಗಿ ದೀಕ್ಷಾಸ್ನಾನ. 3. ಪರಿಶುದ್ಧಾತ್ಮನ ಅಭಿಷೇಕ. 4. ಲೋಕದಿಂದ ಪ್ರತ್ಯೇಕಿಸಲ್ಪಡುವುದು. 5. ಐಕ್ಯತೆ. 6. ರೊಟ್ಟಿ ಮುರಿಯುವುದು. 7. ಪ್ರಾರ್ಥನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 38ರಿಂದ 42 ವಚನಗಳನ್ನು ಓದುವಾಗ ಈ 7 ಉಪದೇಶಗಳನ್ನು ಆದಿ ಅಪೊಸ್ತಲರ ಮಧ್ಯದಲ್ಲಿ ಕಾಣಬಹುದು. ಅವರು ಅದನ್ನು ಬೋಧಿಸಿದರು, ಅದರಂತೆ ನಡೆದರು. ಅದೇ ಕಾರ್ಯವನ್ನು ಅಪೊಸ್ತಲನಾದ ಪೌಲನು ಇಬ್ರಿಯ 6ನೇ ಅಧ್ಯಾಯದ 1-2 ವಚನಗಳನ್ನು ಓದುವಾಗ ಅಸ್ಥಿವಾರವಾದ 7 ಉಪದೇಶಗಳನ್ನು ಕುರಿತು ಹೇಳುತ್ತಾನೆ. ಅವುಗಳು ದೇವರ ಕಡೆಗೆ ತಿರುಗಿಕೊಳ್ಳುವುದು, ದೇವರ ಹೆಸರಿನಲ್ಲಿ ಇಡುವಂತ ನಂಬಿಕೆ, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ, ಹಸ್ತಾರ್ಪಣೆ, ಸತ್ತವರನ್ನು ಬದುಕಿಸುವಂಥದ್ದು, ನಿತ್ಯವಾದ ನ್ಯಾಯ ತೀರ್ಪು, ನಿತ್ಯ ಜೀವ. ಇವುಗಳನ್ನೆಲ್ಲ ನಾವು ಕೈಗೊಂಡು ನಡೆಯುವುದಾದರೆ ನಾವು ಪರಿಪೂರ್ಣತೆಯೆಡೆಗೆ ಸಾಗಬಹುದು. ಅಂದು ನಾಮಾನನ ಕುಷ್ಠರೋಗವು ವಾಸಿಯಾಗಿ ಅವನ ಶರೀರವು ಶುದ್ಧವಾದಂತೆ ನಾವು ಕೂಡ ಪರಿಪೂರ್ಣತೆಯನ್ನು ಹೊಂದುವಾಗ ಕ್ರಿಸ್ತನ ಸಾರೂಪ್ಯವನ್ನು ಹೊಂದಿ ರೂಪಾಂತರ ಹೊಂದುವೆವು. ಅಪೊಸ್ತಲನಾದ ಯೋಹಾನನು ಬರೆಯುತ್ತಾನೆ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆಂದು ಬಲ್ಲೆವು. 1 ಯೋಹಾನ 3:12. ಯೊರ್ದಾನಿನ ನದಿಯಲ್ಲಿ ಮುಳುಗಿ ಶುದ್ಧನಾದ ನಾಮಾನನ ಹೃದಯದಲ್ಲಿ ಅನೇಕ ಬದಲಾವಣೆಗಳಾದವು. ಅವನು ತಕ್ಷಣವೇ ದೇವರನ್ನು ಮಹಿಮೆ ಪಡಿಸಿದನು. ಇಸ್ರಾಯೇಲರ ದೇವರನ್ನು ಬಿಟ್ಟರೆ ಬೇರೊಬ್ಬ ದೇವರು ಈ ಭೂಮಿಯಲ್ಲಿ ಇಲ್ಲ ಎಂದು ಹೇಳಿ ಕರ್ತನನ್ನು ಸ್ತುತಿಸಿದನು. ಎಷ್ಟು ಕೃತಜ್ಞತೆ ಉಳ್ಳ ಹೃದಯ ನೋಡುವಿರಾ? ಅವನು ತನ್ನ ಹಳೆಯ ದೇವತೆಗೆ ನಮಸ್ಕರಿಸಲು ಬಯಸಲಿಲ್ಲ. ಕರ್ತನನ್ನೇ ಮನಪೂರ್ವಕವಾಗಿ ಹಿಂಬಾಲಿಸಲು ಆರಾಧಿಸಲು ಮನಸ್ಸು ಮಾಡಿದನು. ಹೃದಯದಿಂದ ಇಸ್ರಾಯೇಲನಾದನು. ಮಾತ್ರವಲ್ಲ, ಅವನು ಇಸ್ರೇಲ್ ದೇಶದಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ತನ್ನ ದೇಶಕ್ಕೆ ಹೋಗಿ ಅಲ್ಲಿ ಒಬ್ಬ ಚಿಕ್ಕ ಇಸ್ರೇಲನಾಗಿ ಬಾಳಲು ನಿರ್ಧರಿಸಿದನು. ಮತ್ತು ಎಲೀಷನನ್ನು ನೋಡಿ, 2 ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲು ಈ ದಾಸನಿಗೆ ಅಪ್ಪಣೆ ಕೊಡು, ಇನ್ನು ನಾನು ಅನ್ಯ ದೇವತೆಗಳನ್ನು ಪೂಜಿಸುವುದೇ ಇಲ್ಲ ಎಂದನು. ನೋಡಿರಿ, ಎಷ್ಟು ಸುಂದರವಾದ ತೀರ್ಮಾನವಲ್ಲವೇ? ದೇವರನ್ನು ಮಹಿಮೆ ಪಡಿಸುವನು ತನ್ನನ್ನು ಒಬ್ಬ ಇಸ್ರೇಲನ್ನಾಗಿ ಮಾರ್ಪಡಿಸಿಕೊಂಡನು. ತನ್ನ ಸುತ್ತಲೂ ಇಸ್ರೇಲ್ ದೇಶವನ್ನೇ ಸೃಷ್ಟಿಸಿಕೊಂಡನು. ಮಾತ್ರವಲ್ಲ, ಅನ್ಯ ದೇವತೆಗಳನ್ನು ಪೂಜಿಸುವುದಿಲ್ಲ ಎಂದನು. ಬಲಿ ಅರ್ಪಿಸುವುದಾದರೆ ಕರ್ತನಿಗೆ ಎಂದು ಹರಕೆ ಮಾಡಿಕೊಂಡನು. ಒಂದು ದಿನ ದೇವರು ಜಕ್ಕಾಯನನ್ನು ಕರೆದಾಗ ಎಷ್ಟು ತೀರ್ಮಾನಗಳನ್ನು ತಕ್ಷಣವೇ ತೆಗೆದುಕೊಂಡನೆಂದು ನೀವು ಬಲ್ಲಿರಲ್ಲವೇ? ಲೂಕ 19ನೇ ಅಧ್ಯಾಯವನ್ನು ಓದಿ ತಿಳಿಯಬಹುದು. ದೇವರು ಹೇಳಿದ್ದು, ನೀನು ತಕ್ಷಣವೇ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂಬುದೇ. ತಕ್ಷಣ ಅವನು, ದೇವರೇ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ. ನಾನು ಯಾರಿಂದಲಾದರೂ ಏನಾದರೂ ತೆಗೆದುಕೊಂಡಿದ್ದರೆ 2ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದೆಲ್ಲ ಹರಕೆ ಮಾಡಿಕೊಂಡನು. ದೇವ ಮಗುವೆ, ಕರ್ತನು ನಿನ್ನೊಳಗೆ ಬರುವಾಗ ಕರ್ತನಿಗೆ ಮೆಚ್ಚುಗೆಯಾದಂತಹ ಹರಕೆಗಳನ್ನು ನೀನು ಮಾಡಿಕೊಳ್ಳಬೇಕು.
ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವನೆಂದು ಹರಕೆ ಮಾಡಿಕೊಳ್ಳಬೇಕು. ದೇವರನ್ನೇ ಪ್ರೀತಿಸುತ್ತೇನೆಂದು ಹರಕೆ ಮಾಡಿಕೊಳ್ಳಬೇಕು. ಕರ್ತನು ನೀನು ಮಾಡಿದ ಹರಕೆಗಳನ್ನು ಮೆಚ್ಚುತ್ತಾನೆ. ನಾಮಾನನು ಅಷ್ಟಕ್ಕೆ ನಿಂತು ಬಿಡಲಿಲ್ಲ. ಕರ್ತನ ಸೇವಕರಿಗೆ ಕಾಣಿಕೆ ಕೊಡಲು ಇಷ್ಟಪಟ್ಟನು. ಆದರೆ ಎಲೀಷನು ಕಾಣಿಕೆಯನ್ನು ತೆಗೆದುಕೊಳ್ಳಲು ಇಷ್ಟಪಡಲಿಲ್ಲ. ನಾನು ತೆಗೆದುಕೊಳ್ಳುವುದೇ ಇಲ್ಲವೆಂದು ಜೀವಸ್ವರೂಪನಾದ ದೇವರ ಮೇಲೆ ಆಣೆ ಇಟ್ಟು ಹೇಳಿದನು. ತೆಗೆದುಕೊಳ್ಳಲೇಬೇಕೆಂದು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ ಎಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. 1 ಕೊರಿಂಥ 9:18. ಕ್ರಿಸ್ತನು ಹೇಳಿದು ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಎಂದನು. ದೇವ ಮಗುವೆ, ಸತ್ಯವನ್ನು ಹೊಂದಿಕೋ, ಮಾರಬೇಡ. ಇಲ್ಲಿ ನಾವು ಗೆಹಜಿಯನನ್ನು ನೋಡುತ್ತೇವೆ. ಗೆಹಜಿಯನು ಎಲೀಷನ ಸೇವಕ. ಉನ್ನತವಾದ ಕರೆಯುವಿಕೆ ಅವನಿಗಿತ್ತು. ಆದರೆ ಅವನ ಹೃದಯವಾದರೂ ಇಹಲೋಕದ ಆಶೆಗಳಿಂದ ತುಂಬಿತ್ತು. ಪವಿತ್ರಾತ್ಮನ ವರಗಳಿಗಿಂತಲೂ ನಾಮಾನನ ಬೆಳ್ಳಿ ಬಂಗಾರಗಳೇ ಅವನಿಗೆ ಇಷ್ಟವಾದವು. ಹಣದಾಸೆಗೆ ಒಳಗಾದ ಗೆಹಜಿ ನಾಮಾನನ್ನು ಹಿಂಬಾಲಿಸಿ ಓಡಿದನು. ಸತ್ಯವೇದವು ಹೀಗೆ ಹೇಳುತ್ತದೆ: ಐಶ್ವರ್ಯವಂತರಾಗಿರಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುಲ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. 1 ತಿಮೋತಿ 6:9-10. ಗೆಹಜಿಯ 2 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ನಾಮಾನಿಂದ ಹೊಂದಿಕೊಂಡನು. ಗೆಹಜಿಯು ಒಬ್ಬ ಇಸ್ರಾಯೇಲನೇ ಹೌದು, ಆದರೆ ಅವನ ಹೃದಯವಾದರೂ ಸಿರಿಯಾ ದೇಶದ ಐಶ್ವರ್ಯದ ಮೇಲಿತ್ತು. ಹೊರಗಿನ ತೋರಿಕೆಗೆ ಅವನು ಇಸ್ರಾಯೇಲನಾದರೂ ಅಂತರಂಗದಲ್ಲಿ ಅವನು ಅನ್ಯ ಜಾತಿಯವನೇ ಆಗಿದ್ದನು. ಅನೇಕರು ಹೀಗೆ ಹಣದಾಸೆಯಿಂದ ಕ್ರಿಸ್ತನನ್ನು ಬೆಲೆ ಕಟ್ಟಿ ಬಿಡುತ್ತಾರೆ. ಹಣದಾಸೆಯಿಂದ ಸ್ಕಾಲರ್ಶಿಪ್ಗಳಿಗಾಗಿ ಅರ್ಜಿಗಳನ್ನು ಹಾಕುವಾಗ ಹಿಂದೂಗಳೆಂಬ ಹೆಸರು ಬದಲಾಯಿಸುತ್ತಾರೆ. ಉದ್ಯೋಗ ಸಿಗುವ ಸಲುವಾಗಿ ಸಹ ಹೀಗೆ ಮಾಡುತ್ತಾರೆ. ಇಂಥವರ ಮೇಲೆ ದೇವರ ಕೋಪಾಗ್ನಿಯು ಖಂಡಿತವಾಗಿರುತ್ತದೆ ಎಂಬುದನ್ನು ತಿಳಿಯದೆ ಹೋಗುವರು. ಇಂಥವರಿಗೆ ಗೆಹಜಿಯ ಒಂದು ಎಚ್ಚರಿಕೆ ಸ್ತಂಭವಾಗಿದ್ದಾನೆ. ಗೆಹಜಿಯು, ನೀನು ಎಲ್ಲಿಂದ ಬರುತ್ತಿದ್ದೀಯೆ ಎಂದು ಎಲೀಷನು ಕೇಳಿದ ಮಾತುಗಳು ಗೆಹಜಿಯ ಹೃದಯವನ್ನು ನಡುಗಿಸಿತು. ಅದಾಗಲೂ ಅವನು, ನಿನ್ನ ದಾಸನಾದ ನಾನು ಎಲ್ಲಿಗೂ ಹೋಗಲಿಲ್ಲ ಎಂದು ಧೈರ್ಯದಿಂದ ಆ ಮಾತನ್ನು ಕೇಳಿದ ಎಲೀಷನ ಬಾಯಿಂದ ಶಾಪದ ಮಾತುಗಳು ಹೊರಬಿದ್ದವು. ನಾಮಾನನ ಕುಷ್ಠ ರೋಗವು ನಿನ್ನನ್ನು ನಿನ್ನ ಸಂತತಿಯನ್ನು ಹಿಡಿಯಲಿ ಎಂದನು. ಒಡನೆ ಗೆಹಜಿಗೆ ಕುಷ್ಠವು ಹಿಡಿಯಿತು. ಸಮುದಾಯವನ್ನು ಬಿಟ್ಟು ದೂರ ಓಡಿ ಹೋಗುತ್ತಾನೆ. ಎಂತಹ ಪರಿತಾಪ! ನಾಮಾನನನ್ನು ಗೆಹಜಿಯನ್ನು ನೋಡಿರಿ. ನಾಮಾನನು ಸಮಾಧಾನದಿಂದ ಮನೆಗೆ ಹೋದನು. ಗೆಹಜಿಯಾದರೂ ಕುಷ್ಠರೋಗಿಯಾಗಿ ಮನೆಗೆ ಹೋದನು. ನಾಮಾನನು ರಕ್ಷಣೆ ಹೊಂದಿದವನಾಗಿ ಮನೆಗೆ ಹೋದನು. ಗೆಹಜಿಯು ಹಿಂಜಾರಿದವನಾಗಿ ಮನೆಗೆ ಹೋದನು. ನಾಮಾನನು ಕುಷ್ಠರೋಗದಿಂದ ವಿಮುಕ್ತನಾಗಿ ಆರೋಗ್ಯವಂತನಾಗಿ ಮನೆಗೆ ಹೋದನು. ಗೆಹಜಿಯನು ಕುಷ್ಠರೋಗಿಯಾಗಿ ಅವಮಾನದಿಂದ ಮನೆಗೆ ಹೋದನು. ನಾಮಾನನು ಕರ್ತನಿಂದ ಅಂಗೀಕರಿಸಲ್ಪಟ್ಟನು. ಗೆಹಜಿಯು ತಿರಸ್ಕಾರ ಹೊಂದಿದವನಾಗಿ ಮನೆಗೆ ಹೋದನು. ಗೆಹಜಿಯು ಎಲೀಷನಿಗೆ ವಿಧೇಯನಾಗಿ ಸತ್ಯವಂತನಾಗಿ ನಡೆದುಕೊಂಡಿದ್ದೇ ಆಗಿದ್ದರೆ ಎಲೀಷನಿಗಿದ್ದ ಆತ್ಮದಲ್ಲಿ 2 ಪಾಲ ಆತ್ಮನ ವರಗಳನ್ನು ಹೊಂದಿಕೊಂಡಿರುತ್ತಿದ್ದನು. ಎಂದರೆ ಎಲಿಯನಿಗಿಂತ 4ರಷ್ಟು ಆತ್ಮನ ವರಗಳನ್ನು ಹೊಂದಿಕೊಂಡಿರುತ್ತಿದ್ದನು. ಸತ್ಯವೇದದಲ್ಲಿ ಅವನಿಗೆ ಒಂದು ಉನ್ನತ ಸ್ಥಾನವು ಇರುತ್ತಿತ್ತು. ಆದರೆ ಅವನಿಗೆ ಹಣದಾಶೆ ಇದ್ದುದರಿಂದ ಎಲ್ಲವನ್ನೂ ನಷ್ಟಪಡಿಸಿಕೊಂಡನು. ದೇವ ಮಗುವೆ, ನಿನ್ನ ಕಣ್ಣುಗಳು ಆತ್ಮನ ವರಗಳ ಮೇಲಿದೆಯಾ? ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು ಎಂದು ಯೇಸು ಹೇಳಿದನು. ಮತ್ತಾಯ 6:21. ನಿನ್ನ ಹೃದಯಾಳದಲ್ಲಿ ಹಣದಾಶೆ ಇರುವುದೇ ಆಗಿದ್ದರೆ ಗೆಹಜಿಯನ್ನು ನೆನಪು ಮಾಡಿಕೊ. ಈಗಲೇ ದೇವರ ಕಡೆಗೆ ತಿರುಗಿಕೊ. ಇಸ್ಕರಿಯೋತ ಯೂದನನ್ನು ನೆನೆಸಿಕೊ. ಗೆಹಜಿಯು ಎಡೆಬಿಡದೆ ಎಲೀಷನೊಂದಿಗೆ ಇದ್ದರೂ ಕೂಡ ಅವನ ಹೃದಯವು ಕರ್ತನಿಂದ ದೂರವಾಗಿತ್ತು. ಪರಲೋಕ ರಾಜ್ಯವನ್ನು ನೀತಿಯನ್ನು ಅವನು ಹುಡುಕಲಿಲ್ಲ. ಕರ್ತನನ್ನು ಮೆಚ್ಚಿಸುವ ಕಾರ್ಯವನ್ನು ಅವನು ಮಾಡಲಿಲ್ಲ. ದೇವ ಮಗುವೆ, ಕರ್ತನು ನಿನ್ನ ಆಲೋಚನೆಗಳನ್ನು
ನಿನ್ನ ಹೃದಯವನ್ನು ಬಲ್ಲವನಾಗಿರುತ್ತಾನೆ. ಸತ್ಯವೇದವು ಹೀಗೆ ಹೇಳುತ್ತದೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುವೆನು. ಯೆರೆಮೀಯ 17:9-10. ದೇವ ಮಗುವೆ, ನಿನ್ನ ಹೃದಯವನ್ನು ಕರ್ತನಿಗೆ ಕೊಡು, ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವು ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.